ಭಾಗ್ಯದಡಿ ಈ ತಿಂಗಳು 15 ಕೆಜಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಶುರು ಮಾಡಲಾಗುತ್ತೆ. ಅನ್ನಭಾಗ್ಯ ಯೋಜನೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಆಗಿತ್ತು. ಈ ಯೋಜನೆಯಲ್ಲಿ ಸಾಕಷ್ಟು ಜಟಾಪಟಿಗಳಾಗಿದ್ದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಕೇಂದ್ರದಿಂದ ನಾವು ಅಕ್ಕಿ ಬೇಕು ಅಂತ ಕೇಳಿದ್ದು, ಅವ್ರು ನಮ್ಮ ಹತ್ರ ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದು, ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ಇನ್ನುಳಿದಿದ್ದ ಅಕ್ಕಿಗೆ ಅಂತ ಇವ್ರು ಹೇಳಿದ್ದು ಎಲ್ಲ ಗೊತ್ತೇ ಇದೆ. ಸೊ ಈಗ 15 ಕೆಜಿ ಅಕ್ಕಿನೇ ಕೊಡ್ತಾರಂತೆ. ದುಡ್ಡೇನು ಕೊಡ್ತಿದ್ರು ಆ ದುಡ್ಡು ಕೊಡಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಿದೆ ನೋಡೋಣ ಬನ್ನಿ. ಫೆಬ್ರವರಿ ಹೆಚ್ಚುವರಿ ಅಕ್ಕಿ ಈಗ ವಿತರಣೆ, ಫಲಾನುಭವಿಗಿಲ್ಲ, ಇನ್ನು ನಗದು ಸಿಗೋದು. ಜನರು ಅಕ್ಕಿ ಬಿಕರಿ ಮಾಡಿದ್ರೆ ಪಡಿತರ ಚೀಟಿಯನ್ನೇ ರದ್ದು ಮಾಡ್ತಾರೆ. ಅಕ್ಕಿ ತಗೊಂಡು ನೀವು ಸರ್ಕಾರದಿಂದ ಕೊಡೋ ಈ 15 ಕೆಜಿ ಅಕ್ಕಿ ತಗೊಂಡು ಇನ್ನೆಲ್ಲ ಹೋಗಿ ನಾನು ಮಾರಾಟ ಮಾಡಿ ದುಡ್ಡಿಸ್ಕೊಂಡು ಬರ್ತೀನಿ ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಪಡಿತರ ಚೀಟಿನ ರದ್ದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಯಾರ್ಯಾರು ಈ ಪ್ಲ್ಯಾನಲ್ಲಿ ಇರ್ತಿರೋ ಅದನ್ನು ಈಗಲೇ ಕೈ ಬಿಡೋದು ಬೆಟರ್. ತುಂಬ ಜನ ಅದನ್ನು ಮಾಡ್ತಾರೆ. 15 ಕೆಜಿ ಅಕ್ಕಿ ನಮ್ಗೆ ಯಾಕೆ, ಯಾರಿಗಾರು ಮಾರ್ಬಿಡೋಣ ಅಂತ ಹೇಳಿ ಮಾರೋದಿದೆ, ಅದನ್ನು ಮಾಡೋಂಗಿಲ್ಲ. ಅಕಸ್ಮಾತ್ ನೀವು ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಒಂದು ಕಾಳು ಅಕ್ಕಿನೂ ಸಿಗದೆ ಇರೋ ಥರ ಪಡಿತರ ಚೀಟಿನೇ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಮಾರ್ಚ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಯುಗಾದಿ ಬಂಪರ್ ಕೊಡುಗೆ ಸಿಗಲಾರಂಭಿಸಿದೆ. ಬಾಕಿ ಸೇರಿ 15 ಕೆಜಿ ಅಕ್ಕಿ ಪ್ರತಿ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಲಾಗುತ್ತೆ. ಇನ್ನೇನು 5-6 ದಿನಗಳಲ್ಲಿ ಇದು ಪ್ರಾರಂಭ ಆಗುತ್ತಂತೆ. ಫೆಬ್ರವರಿ ತಿಂಗಳಲ್ಲಿ ಬಾಕಿ ಇದ್ದ ಹೆಚ್ಚುವರಿ 5 ಕೆಜಿಯನ್ನು ಸೇರಿಸಿ ಈ ತಿಂಗಳು ಒಟ್ಟು 15 ಕೆಜಿ ಅಕ್ಕಿ ವಿತರಣೆಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆರಂಭಿಸಿದೆ. ಅನ್ನಭಾಗ್ಯ ಯೋಜನೆಯ ಅಡಿ ಪ್ರತಿ ಫಲಾನುಭವಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ನೀಡಲಾಗ್ತಿದ್ದ ಹಣದ ಬದಲು ಫೆಬ್ರವರಿಯಿಂದಲೇ ಅನ್ವಯ ಆಗುವಂತೆ ಅಕ್ಕಿ ನೀಡೋಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿತು. ಆದರೆ ಅಂತಿಮ ನಿರ್ಧಾರ ಕೈಗೊಳ್ಳುವುದು ತಡವಾದ ಹಿನ್ನೆಲೆಯಲ್ಲಿ ಫೆಬ್ರವರಿಯಲ್ಲಿ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ನೀಡೋಕ್ಕಾಗಿರಲಿಲ್ಲ. ಅದನ್ನು ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಅನೌನ್ಸ್ ಮಾಡಿದ್ದು 15 ಕೆಜಿ ಅಕ್ಕಿನ ನಾವು ಕೊಡ್ತೀವಿ ಅಂತ. 10 ಕೆಜಿ ಕೊಡ್ತಾ ಇದ್ರು, ಇನ್ನು 5 ಕೆಜಿ ಕೊಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಅದಕ್ಕೆ ನಾವು ದುಡ್ಡನ್ನು ಬರೆಸ್ಕೊಡ್ತೀವಿ ಅಂತ ಹೇಳಿ ದುಡ್ಡನ್ನು ಬರೆಸ್ಕೊಡ್ತಾ ಇದ್ರು. ಈಗ ಅಕ್ಕಿನೇ ಕೊಡ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದರಿಂದ ಸ್ವಲ್ಪ ತಡನೂ ಆಯಿತು. ಆದರೆ ಈ ತಿಂಗಳಿಂದ ಎಲ್ಲವನ್ನೂ ಕೊಡ್ತಾರೆ. ಸೊ ಹಾಗಾಗಿ ಹಣ ಬರಲ್ಲ ಇನ್ಮೇಲೆ. ಅಯ್ಯೋ ಹಣನೇ ಕೊಟ್ಟಿದ್ರೆ ಆಗ್ತಿತ್ತು ನಮಗೆ ಅಂತ ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ಅನೌನ್ಸ್ ಏನು ಮಾಡಿದರು, 15 ಕೆಜಿ ಅಕ್ಕಿ ಕೊಡ್ತೀನಿ ಅಂತ. ಕೊಡೋಕ್ಕಾಗ್ದಿದ್ದಾಗ ಏನು ಮಾಡಿದ್ರು, ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ. ಸೊ ಈಗ ಕೊಡೋ ಕೆಪಾಸಿಟಿ ಇದೆ, ಕೊಡೋಕ್ಕೆ ಶಕ್ತಿ ಇದೆ ಅಂತ ಅಂದಮೇಲೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿ ಅಕ್ಕಿನೇ ಕೊಡ್ತಾರೆ. ಸೊ ಇದು ಅನ್ನಭಾಗ್ಯದಡಿ ಯಾರ್ಯಾರು ಈ ಫಲಾನುಭವಿಗಳಾಗಿದ್ರು ಅವ್ರಿಗೊಂದು ಖುಷಿಯ ವಿಚಾರ ಆಗಿದೆ.